ಹೋಗೋಣ. ಜಾತಿ ಗಣತಿ ವರದಿ ಅಸಲಿಯೋ ನಕಲಿಯೋ, ಜನರನ್ನ ಯಾಮಾರಿಸ್ತಾ ಇದೆಯಾ ಸರ್ಕಾರ? ಬಿಜೆಪಿ ಆರೋಪವೇನು, ಸಿಎಂ ಹೇಳಿದ್ದೇನು? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮೂಲ ಪ್ರತಿ ಮಲ್ಲಯುದ್ಧ. ಈ ಜಾತಿ ಗಣತಿಗೆ ಸಂಬಂಧಿಸಿದಂತೆ ಗೊಂದಲ ಗೋಜಲುಗಳು ಮೊದಲಿನಿಂದಲೂ ಕೂಡ ಇದ್ದೇ ಇದೆ. ಯಾಕಂದರೆ 2015ರಲ್ಲಿ ಇದು ಶುರುವಾದಲ್ಲಿಂದ 2016ರಲ್ಲಿ ಯಾವಾಗ ಮಾಹಿತಿ ಸೋರಿಕೆ ಆಯಿತು ಅಲ್ಲಿಂದಲೂ ಕೂಡ ಈ ಜಾತಿ ಗಣತಿಯ ಬಗ್ಗೆ ಅನುಮಾನಗಳಿದ್ದಾವೆ, ಆರೋಪಗಳಿದ್ದಾವೆ. ಈಗ ಜಾತಿ ಗಣತಿಯ ಮೂಲ ಪ್ರತಿ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಮತ್ತೊಮ್ಮೆ ಕೆದಕುವ ಪ್ರಯತ್ನವನ್ನು ಆರಕ್ಷಕರು ಮಾಡಿದ್ದಾರೆ. ಇಲ್ಲಿ ಏನಂದರೆ, ನೀವು ಒಂದೋ ಒಪ್ಪಿಕೊಳ್ಳಿ, ಇಲ್ಲದಿದ್ದರೆ ಅದನ್ನು ಅನುಮಾನದಿಂದ ನೋಡುವಂಗೆ ಮಾಡಿ, ಆ ಅನುಮಾನದಿಂದಾಗಿ ಆ ಇಡೀ ವರದಿಯನ್ನೇ ನೀವು ಸರಿ ಇಲ್ಲ ಅಂತ ಹೇಳುವಂಥದ್ದನ್ನು ಪ್ರೂವ್ ಮಾಡಿ ಅನ್ನುವಂತಹ ದಾಟಿಯಲ್ಲೂ ಕೂಡ ಇದೆಲ್ಲೋ ಕಡೆ ಹೋಗ್ತಾ ಇದೆ ಅಂತ ಹೇಳುವ ಅನುಮಾನ ಮೂಡುತ್ತೆ. ಯಾಕಂದರೆ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಮೂಲ ಪ್ರತಿಯ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಸಹಜವಾಗಿಯೇ ಒಂದು ಮುಜುಗರವನ್ನು ತಂದು ಇಡುವಂತಹ ಸಂಗತಿ. ಇಲ್ಲಿ ಮೂಲ ಪ್ರತಿಗೆ ಸಂಬಂಧಪಟ್ಟಂತಹ ಚರ್ಚೆಯೂ ಕೂಡ ಬಹಳ ಹಿಂದಿನಿಂದ ಶುರುವಾಗಿದೆ. ಅದು ಹೇಗೆ ಅನ್ನೋದನ್ನು ನಿಮಗೆ ಮುಂದಿನ ಹಂತದಲ್ಲಿ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಮೂಲ ಪ್ರತಿಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರ ಮನೆಯಲ್ಲಿನೇ ಅದರ ಮೂಲ ಪ್ರತಿ ಇದೆ ಅಂತೇಳಿ ಆರ್ ಅಶೋಕ್ ಅವರು ಹೇಳ್ಕೊಂಡಿದ್ದಾರೆ. ಅಂದರೆ ಈ ವರದಿ ತಯಾರಾಗಿರುವಂಥದ್ದೇ ಸಿದ್ದರಾಮಯ್ಯನವರ ಮನೆಯಲ್ಲಿ ಅನ್ನುವಂಥ ಆಪಾದನೆಯನ್ನು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈ ಆಪಾದನೆಯನ್ನು ಮಾಡಿದ್ದಾರೆ. ಪ್ರತಿಪಕ್ಷದವರು ಈ ರೀತಿಯಂಥ ಆಪಾದನೆಗಳನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಮನೆಯಲ್ಲಿ ಈ ವರದಿ ತಯಾರಾಗಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾಯಿದ್ರು. ಈಗ ಕೇವಲ ಅವರ ಮನೆಯಲ್ಲಿ ತಯಾರಾಗಿದೆ ಅಂತ ಮಾತ್ರ ಅಲ್ಲ, ಅದರ ಮೂಲ ಪ್ರತಿ ಈಗಲೂ ಕೂಡ ಸಿದ್ದರಾಮಯ್ಯನವರ ಮನೆಯಲ್ಲಿದೆ. ಆದರೆ ಇಲ್ಲಿ ಕೊಟ್ಟಿರುವಂಥ ನಕಲಿ ವರದಿ ಅನ್ನುವಂತಹ ಆಪಾದನೆಯನ್ನು ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಹಾಗೆಯೇ ಕಾಂಗ್ರೆಸ್ನವರು ಏನೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಏನು ಸಮರ್ಥನೆಯನ್ನು ಕೊಡ್ತಿದ್ದಾರೆ, ಉಪಮುಖ್ಯಮಂತ್ರಿಯವರು ಏನು ಹೇಳ್ತಿದ್ದಾರೆ, ಹಾಗೆಯೇ ಪ್ರತಿಪಕ್ಷದವರು ಏನೆಲ್ಲ ಆರೋಪವನ್ನು ಮಾಡ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಕಾಪಿ ಸಿದ್ದರಾಮಯ್ಯನ ಮನೆ, ಒರಿಜಿನಲ್ ಸಿದ್ದರಾಮಯ್ಯನ ಮನೆಯಲ್ಲಿ ಸಿಗಾಕೊಂಬಿಟ್ಟಿದೆ. ವರದಿ ಅಲ್ಲಿ ಸಿಗಾಕೊಂಬಿಟ್ಟಿದೆ, ಕೊಟ್ಬಿಟ್ಟವನೆ. ಒರಿಜಿನಲ್ ಅಲ್ಲೇ ಉಳ್ಕೊಂಬಿಟ್ಟಿದೆ. ಯಾರೋ ಸಿದ್ದರಾಮಯ್ಯನ ಮನೆಯಲ್ಲಿ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟ್, 100% ನಕಲಿ. ದಿಸ್ ಈಸ್ ಅಥೆಂಟಿಕ್ ಡಾಕ್ಯುಮೆಂಟ್, ಇಸ್ ನಾಟ್ ಎ ಬಿಜೆಪಿ ಡಾಕ್ಯುಮೆಂಟ್, ಇಟ್ ಈಸ್ ಎ ಗವರ್ಮೆಂಟ್ ಡಾಕ್ಯುಮೆಂಟ್. ಇಟ್ಸ್ ಅಥೆಂಟಿಕ್. ಇದನ್ನ ಪ್ಲೇಸ್ ಕೂಡ ವಿಧಾನ ಪರಿಷತ್ತಲ್ಲಿ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ಮೋರ್ ಅಥೆಂಟಿಕ್. ಸಿದ್ದರಾಮಯ್ಯನ ವರದಿ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಕ್ಯಾಬಿನೆಟ್ ಅಲ್ಲಿ ಇದರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ. ನಿನ್ಗೆ ಯಾವ ಜಾತಿ ಬೇಕೋ ಅದಕ್ಕೆಲ್ಲ ಮೀಸಲಾತಿ, A1, A2, A3 ಏನೇನೋ ಅವಲ್ಲ, ಬಿ ಎಲ್ಲ ನೀನು ಬರ್ಕೊಂಬಿಟ್ಟಿದೀಯಾ, ಉಳಿದಿದ್ನ ನಮಗ್ ಬಿಸಾಕಿದೀಯಾ ಅಂತ ಕ್ಯಾಬಿನೆಟ್ ಅಲ್ಲೇ ದೊಡ್ಡ ಗಲಾಟೆ ಆಗಿದೆ. ಅಶೋಕ ಯಾವತ್ತು ಸತ್ಯ ಹೇಳಿದಾನೆ, ಅವರು ಸುಳ್ಳೇ ಹೇಳೋರು. ಮೂಲ ಪ್ರತಿ ನಮ್ಮ ಹತ್ರ ಇರಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇನೆ ಶೀಲ್ಡ್ ಕವರ್ ನಲ್ಲಿ ಇತ್ತು, ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್. ಅದು ಗೊತ್ತೇ ಇಲ್ಲ. ಅಶೋಕ ಬಿಜೆಪಿ ಅವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು. ಅವರ RSS ನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ. ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ಅವರ ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು. ಸಿದ್ದರಾಮಯ್ಯನವ್ರು ಹೆಂಗ್ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವ್ರೇನು ನೋಡಿಲ್ಲ. ಅದನ್ನ ಅಲ್ಲೇ ಕ್ಯಾಬಿನೆಟ್ ಅಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟ್ ಅಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಸೊ ಅವ್ರ ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ? ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ಕಾಂತರಾಜು ವರದಿ ಇತ್ತು. ಕಾಂತರಾಜು ವರದಿ ಒರಿಜಿನಲ್ ರಿಪೋರ್ಟ್ ಎಲ್ಲೋಯ್ತು, ಕಳವಾಯಿತು ಅಂತೇಳಿ ಬರ್ತಾ ಇದೆ. ಕದ್ದವರು ಯಾರು? ಅದೇನು ಒಂದು ಪೇಪರೇ? ಬರ್ಸ್ಕೊಂಡು ಇಲ್ಲಿ ಯಾವ್ದಾರು ಸಿಗ್ನೇಚರ್ ಇದೆ ನೋಡಿ. ಈ ರಿಪೋರ್ಟ್ನಲ್ಲಿರುವಂಥ ಸಿಗ್ನೇಚರ್ಸು ನಿಮ್ಮ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, HS ಕಲ್ಯಾಣ್ ಕುಮಾರ್ ಇದ್ದಾರೆ, BS ರಾಜಶೇಖರ್ ಇದ್ದಾರೆ, ಅರುಣ್ ಕುಮಾರ್ ಅವರಿದ್ದಾರೆ, KT ಸುವರ್ಣ ಅವರಿದ್ದಾರೆ, ಶಾರದಾ ನಾಯಕ್ ಅವರಿದ್ದಾರೆ, ದಯಾನಂದ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಈ ಸಮಿತಿಯ ಸದಸ್ಯರು. ಇದು ಅವ್ರ ಸಿಗ್ನೇಚರ್ಸ್. ಹೀಗೆ ಇಲ್ಲಿ ಆರೋಪ ಮತ್ತು ಸಮರ್ಥನೆ ಪ್ರತ್ಯಾರೋಪಗಳಿದ್ದಾವೆ. ಹಾಗಾದರೆ ಮೂಲ ಪ್ರತಿಯ ಕತೆ ಏನು ಅನ್ನೋದನ್ನು ನಾವು ಕ್ವಿಕ್ಕಾಗಿ ನೋಡೋದಿದ್ರೆ, ಬಹಳ ಮುಖ್ಯವಾಗಿ 2015ರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶುರುವಾಗುತ್ತೆ. ಏಪ್ರಿಲ್ 11, 2015ರಲ್ಲಿ. ಇದಾದ ನಂತರ 2016ರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಬೇಕು ಅಂತೇಳಿ ಮೊದಲು ಕಾಲಮಿತಿಯನ್ನು ನಿಗದಿ ಮಾಡಿಕೊಳ್ಳಲಾಗಿದೆ. ಇದು 1 ವರ್ಷದಲ್ಲಿ ತಯಾರಾಗಬೇಕಾಗಿದ್ದಂಥ ವರದಿ ಆಗಿದ್ದಿತ್ತು.
ಆದರೆ 2016ರ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 14ರಂದು ಜಾತಿ ಗಣತಿಯಲ್ಲಿ ಸಿಕ್ಕಿದ್ದಂಥ ಪ್ರಮುಖ ಜಾತಿಗಳ ಜನಸಂಖ್ಯೆಯ ಮಾಹಿತಿಯನ್ನು ಸೋರಿಕೆ ಆಗುತ್ತೆ. ಅದು ಹೇಗೆ ಸೋರಿಕೆ ಆಯಿತು, ಯಾವ ಸ್ವರೂಪದಲ್ಲಿ ಸೋರಿಕೆ ಆಯಿತು ಅನ್ನೋದು ಬೇರೆ ಒಂದು ಇತಿಹಾಸ ಇದೆ ಅದಕ್ಕೆ. ಇನ್ನು 2018ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವಧಿ ಕಳೆದುಕೊಳ್ಳುವವರೆಗೂ ಕೂಡ ಸಲ್ಲಿಕೆ ಆಗದ ಸಮೀಕ್ಷೆ ವರದಿಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಇರೋ ತನಕ ಕೂಡ ಸಲ್ಲಿಕೆ ಮಾಡಿರಲಿಲ್ಲ. ನಂತರ ಅವಧಿ ಮುಕ್ತಾಯವಾದರೂ ಕೂಡ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಕಾಂತರಾಜು ಅವ್ರನ್ನ 2ನೇ ಅವಧಿಗೆ ಮುಂದುವರಿಕೆ ಮಾಡಲಾಗುತ್ತೆ. ಯಾಕಂದರೆ ಈ ಸಮೀಕ್ಷೆಯ ವರದಿಯನ್ನು ಅವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ. ಮುಂದೆ HD ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಜಾತಿ ಗಣತಿ ವರದಿ ಸಲ್ಲಿಕೆಗೆ ಕಾಂತರಾಜು ಅವರು ಮುಂದಾಗ್ತಾರೆ. ಆದರೆ ಅವತ್ತು CM ಅಂಗೀಕಾರ ಮಾಡಿಲ್ಲ ಅನ್ನುವಂಥ ಆಪಾದನೆಯನ್ನು ಕಾಂಗ್ರೆಸ್ನವರು ಮುಂದಿನ ಹಂತಗಳಲ್ಲಿ ಮಾಡ್ತಾ ಹೋಗ್ತಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಜಾತಿ ಗಣತಿ ವರದಿಯ ಮೂಲ ಪ್ರತಿಯ ಬಗ್ಗೆ ಚರ್ಚೆ ಶುರುವಾಗಿತ್ತು. ಯಾವಾಗ ಜಯಪ್ರಕಾಶ್ ಹೆಗಡೆ ಅವರನ್ನ ಇದಕ್ಕೆ ನೇಮಕ ಮಾಡಲಾಗುತ್ತೋ ಅಲ್ಲಿಂದಲೇ ಈ ಮೂಲ ಪ್ರತಿಯ ಚರ್ಚೆ ಶುರುವಾಗಿತ್ತು. ಮತ್ತು ವಿಶೇಷವಾಗಿ ಜಾತಿ ಜನಗಣತಿ ವರದಿಯಲ್ಲಿ ಕಾರ್ಯದರ್ಶಿಯ ಸಹಿ ಇರಲಿಲ್ಲ ಅನ್ನುವಂಥ ಆರೋಪವೂ ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಯಾಕೆ ಇದಕ್ಕೆ ಸಂಬಂಧಪಟ್ಟಂತಹ ಸರಿಯಾದಂತಹ ದೂರುಗಳು ದಾಖಲಾಗಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಅವತ್ತು ಎದ್ದಿತ್ತು. ಇನ್ನು ಕಾಂತರಾಜು ಅಧ್ಯಕ್ಷರಾಗಿದ್ದ ಅವಧಿಯ ದತ್ತಾಂಶವನ್ನು ಆಧರಿಸಿ ಜಯಪ್ರಕಾಶ್ ಹೆಗಡೆ ಅವರಿಂದ ವರದಿ ತಯಾರಿ ಮಾಡಲಾಗಿದೆ. ಇದನ್ನು ಜಯಪ್ರಕಾಶ್ ಹೆಗಡೆ ಅವರು ಈ ಹಿಂದೆ ಕನ್ಫರ್ಮ್ ಮಾಡಿದ್ದಾರೆ. ದತ್ತಾಂಶ ಕರೆಕ್ಟ್ ಆಗಿತ್ತು, ಆ ದತ್ತಾಂಶದ ಆಧಾರದಲ್ಲಿ ಡಾಟಾದ ಆಧಾರದಲ್ಲಿ ನಾವು ಅನಾಲಿಸಿಸ್ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಜಯಪ್ರಕಾಶ್ ಹೆಗಡೆ ಅವರು ಈಗ ಅಂತಿಮವಾಗಿ ಈ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತು ಅದರಲ್ಲಿ ಎಲ್ಲೂ ಕೂಡ ಕಾಂತರಾಜು ಅವರು ರಚಿಸಿರುವಂತಹ ವರದಿ ಅಂತಿಲ್ಲ, ಬದಿಗೆ ಜಯಪ್ರಕಾಶ್ ಹೆಗಡೆ ಅವರ ವರದಿ ಅಂತೇಳಿ ಇದೆ. ಹೀಗೆ ಇಲ್ಲಿ ಒಂದಿಷ್ಟು ಗೊಂದಲ, ಒಂದಿಷ್ಟು ಅನುಮಾನ, ಒಂದಿಷ್ಟು ಆಶಂಕೆ ಇವೆಲ್ಲವೂ ಕೂಡ ವ್ಯಕ್ತಪಡಿಸುವಂತಹ ಪ್ರಯತ್ನಗಳೆಲ್ಲವೂ ಕೂಡ ನಡೀತಾ ಇದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಇದು ನಿಜಕ್ಕೂ ಕೂಡ ಈ ಜಾತಿ ಗಣತಿ ವರದಿ ಅಂಗೀಕಾರ ಆಗುತ್ತಾ, ತಿರಸ್ಕಾರ ಆಗುತ್ತಾ? ತಿರಸ್ಕಾರ ಆದರೆ ಹೇಗೆ, ಅಂಗೀಕಾರ ಆದರೆ ಏನಾಗುತ್ತೆ? ಈ ಪ್ರಶ್ನೆ ಈಗ ಬಹಳ ಮುಖ್ಯವಾಗಿರುವಂಥದ್ದು.